ಅಪ್ಲೈ ಮಾಡಿದೆ ಮೈಸೂರು ಪವರ್ ಕಾರ್ಪೊರೇಷನ್ಗೆ. ನಮಗೆ ಇಂಟರ್ವ್ಯೂ ಬಂತು, ಆದರೆ ನಾನು ಇಲ್ಲಿ ಯಾರು ಇಲ್ಲಲ್ಲಪ್ಪ, ಏನು ಮಾಡೋದು, ಇದನ್ನು ಬಿಟ್ಟೆ ಹೋಗೋದ್ರೊಳಗೆ ಅರ್ಥ ಇಲ್ಲ, ಅಲ್ಲಿಕ್ಕಿಂತ ಈಚೆಗೆ ಇಲ್ಲೇ ನಾವು ತೊಗೊಳ್ಬೋದು ಅಂತೇಳಿ ವಿಚಾರ ಮಾಡಿ ಇಲ್ಲೇ ಉಳಿದ್ಬಿಟ್ಟು ಇಲ್ಲಿ ತನಕ ಕೆಲಸ ಮಾಡ್ತೇವೆ. ಅಲ್ಲಿ ತನಕ ನಾವು ಗಟ್ಟಿಮುಟ್ಟಿರ್ತೇವೆ, ಕೆಲಸ ಬಿಟ್ಟೇವೆ ರಸ್ಟ್ ಆಗಿಬಿಡ್ತೇವೆ. ಅದೇ ಮೇನ್ ಅದೇ, ನಾವು ಕೆಲಸ ಮಾಡೋದೇ ಖಾಲಿ ಕೂತೇವೆ, ನಾವು ರಸ್ತೆಗೆ ಹೋದಂಗೆ ಅದು. ಜೀವನ ಅನ್ನೋದು ಒಂದು ನದಿ ಹರಿದಾಗೆ ಹೋಗ್ತಾ ಇರಬೇಕು, ಅದು ಎಲ್ಲಿಯೋ ಕಲ್ಮಶ ಆಗಬಾರ್ದು. ಅದು ಯಾರು ಬೇಕಾದ್ರೂ ಉಪಯೋಗ ಮಾಡಿಕೊಳ್ಳಿ ಬರ್ತದೆ. ಕಲ್ಮಶ ಆಯ್ತು ಅಂದರೆ ಇದೇನಕ್ಕೂ ಚಲೋ ಇಲ್ಲಪ್ಪ ಅಂತ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಂಗೆ ಬದುಕ್ಬೇಕು ನಾವು. ಹೌದು ಹೌದು ನೋಡೋಣ. ನಮ್ಮ ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಿಮ್ಮದು ಬಾಂಬೆ ರೆಸ್ಟೋರೆಂಟಿನ ಕತೆ ಮಾಡ್ತಾ ಇದ್ವಿ. ನೀವು ಕಿರಾಣಿ ಅಂಗಡಿ ಸ್ಥಾಪನೆ ಮಾಡಿದ್ರಂತೆ. ಮೊದಲು ನಿಮ್ಮ ಹೆಸರು ಏನು ಹೇಳ್ಬಿಡ್ರಿ. KB ಸೂರ್ಯಕಾಂತ್ ಅಂದ್ರೆ. ಒಂದು ಹೋಟೆಲಿಗೋಸ್ಕರ ಒಂದು ಅಂಗಡಿನ ತೆಗೆದಿರೋರು ಮೊದಲನೇ ಸರಿ ನಾನು ನೋಡ್ತಿರೋದು. ಹೆಂಗೆ ತೆಗೆದ್ರಿ ಇದನ್ನ? ಇದು ಕಾರಣ ಅಂತ ಹೇಳಿದ್ರೆ ಪಕ್ಕದಲ್ಲಿ ಹೋಟೆಲ್ ಇದೆನಾ, ಹೋಟೆಲ್ ಸ್ಟಾರ್ಟ್ ಆಗಿ ಒಂದು 5 ವರ್ಷಕ್ಕೆ ಇದು ಖಾಲಿ. ಇದು ಆ್ಯಕ್ಚುಲಿ ಬಾಂಬೆ ರೆಸ್ಟೋರೆಂಟ್. ಇದು ಬಾಂಬೆ ರೆಸ್ಟೋರೆಂಟ್ ಇಲ್ಲಿಂದ ಶಿಫ್ಟ್ ಆದ ಕೂಡ ಆ ಕಡೆಗೆ ಇಲ್ಲಿ ಖಾಲಿ ಉಳಿತದೆ. ಖಾಲಿ ಉಳಿದಾಗ ನಮ್ಮ ತಂದೆಯವರು ಏನು ಮಾಡಿದರು, ಇದನ್ನು ಒಂದು ನಮ್ಮ ಹೇಗೂ ಹೋಟೆಲಿಗೆ ಕಿರಾಣಿ ಐಟಮ್ಸ್ ಬೇಕು, ಯಾರ್ಯಾರ ಕಡೆನೂ ಹೋಗಿ ತೊಗೊಂಡು ಅವ್ರು ಹೇಳಿದ ರೇಟ್ ಕಡೆ ಇದು ಮಾಡೋದಕ್ಕಿಂತ ನಾವೇ ಸ್ವತಃ ಒಂದು ಕಿರಾಣಿ ಅಂಗಡಿ ತೆಗೆಯೋಣ ಅಂತ ಹೇಳಿ ತೆಗೆದಾರೆ. ಅದರ ಸಲುವಾಗಿ ಇದನ್ನು ಓಪನ್ ಮಾಡಿದ್ದು. ಮೇನ್ ಉದ್ದೇಶ ಒಂದು. ಎರಡನೇದು, ನಮಗೆ ನಮ್ಮ ಕ್ವಾಲಿಟಿ ಪ್ರಕಾರ ನಾವು ತರಿಸ್ಬೋದು. ಬೇರೆಯವ್ರು ಏನು ಮಾಡ್ತಾರೆ, ಯಾವ್ದು ಬೇಕಾದ್ರೂ ಕೊಟ್ಟು ಅದಕ್ಕೆ ರೇಟ್ ಹೆಂಗೆ ಬೇಕಾದ್ರೂ ತೊಗೊಳ್ತಾರೆ. ಇದು ಹಾಗಿರೋದಿಲ್ಲ. ನಮ್ಮ ಕ್ವಾಲಿಟಿ ಏನು ಬೇಕು, ನಮಗೆ ಇಂಥ ಚಲೋ ಬೇಕು, ಇಂಥ ವಸ್ತುಗಳೇ ಬೇಕು, ಆ ಸೆಲೆಕ್ಷನ್ ಮಾಡ್ಲಿಕ್ಕೆ ಸಲುವಾಗಿ ನಾವು ಇದನ್ನು ಮಾಡಿದ್ವಿ. ಅವಾಗೆಲ್ಲ ಹಿಂದಕ್ಕೆ ಇಲ್ಲಿ ಏನು ಸಿಗ್ತಿರಲ್ಲ, ಬಾಂಬೆಯಿಂದ ತರಿಸ್ತಿದ್ರಂತೆ. ಹೌದು, ಹವೀಜ, ಆಮೇಲೆ ಮಂಕಿ ಬ್ರ್ಯಾಂಡ್ ಟೂತ್ ಪೌಡ್ರು, ಅನಂತರ ಇದು ಜೀರಿಗೆ, ಈ ಎಲ್ಲ ಕೆಲವೊಂದು ಐಟಮ್ಸ್ಗಳು ಇಲ್ಲಿ ಅಷ್ಟು ಕ್ವಾಲಿಟಿ ಸಿಗ್ತಿರ್ಲಿಲ್ಲ. ಅದಕ್ಕೆ ಸಲುವಾಗಿ ನಾವು ಇದರಿಂದ ತೊಗೊಂಡು ಬರ್ತಾ ಇದ್ದೀವಿ. ಎಲ್ಲಿ ಬಾಂಬೆಯಿಂದ ತರಿಸ್ತಾ ಇದ್ದೇವೆ. ಲಕ್ಷ್ಮಿ ಹಿಂಗು ಇವೆಲ್ಲ ಐಟಮ್ ಅಲ್ಲಿಂದ ಬರ್ತಾ ಇದೆ. ಈಗಲೂ ಇಲ್ಲ, ಈಗ ಇಲ್ಲೇ ಲೋಕಲ್ ಬೇಕಾದಷ್ಟು ಆಗಿದ್ದಾರೆ. ಇಲ್ಲಿದೆ, ಬೆಳಗಾವಿನಲ್ಲಿದೆ, ಹುಬ್ಳಿಯಲ್ಲಿದೆ, ಎಲ್ಲರೂ ತರಿಸ್ತಾ ಇದ್ದಾರೆ. ಸೊ ಅದ್ರೊಳಗೆ ಸೆಲೆಕ್ಟ್ ಮಾಡಿ ನಾವು ತಗೊಳ್ತಾ ಇದ್ದೇವೆ. ಈಗ ತಿಂಗಳ ಕೊಡ್ತೀರಾ, ದಿವಸನ, ವಾರ? ಇಲ್ಲ, ವಾರಕ್ಕೆ ಒಂದ್ಸರಿ. ವಾರಕ್ಕೆ? ಹೌದು. ಎಷ್ಟು ರೇಷನ್ ಕೊಡ್ತೀರಿ ವಾರಕ್ಕೆ ಒಂದ್ಸಲ? ಸುಮಾರು ಒಂದು 20,000, 25,000, 40,000 ತನಕ ಹೋಗ್ತದೆ. ಡಿಪೆಂಡ್ಸ್ ಅಪಾನ್ ಪರ್ಚೇಸ್. ಅವ್ರು ಎಷ್ಟು ಖಾಲಿ ಆಗಿರ್ತದೆ ಅದನ್ನು ನೋಡಿ ಅವ್ರು ಪರ್ಚೇಸ್ ಮಾಡ್ತಾರೆ. ಏನು ಓದಿರಿ ಸರ್ ನೀವು? ಬಿ ಕಂಪ್ಲೀಟ್ ಆಗಿಲ್ಲ, ಸಮ್ ಪಾರ್ಟ್ ಇದು ಮುಗಿಸಿದ್ದೇನೆ ಅಷ್ಟೇ. ಅಪ್ಲೈ ಮಾಡಿದೆ ಮೈಸೂರು ಪವರ್ ಕಾರ್ಪೊರೇಷನ್ಗೆ. ನಮಗೆ ಇಂಟರ್ವ್ಯೂ ಬಂತು, ಆದರೆ ನಾನು ಇಲ್ಲಿ ಯಾರು ಇಲ್ಲಲ್ಲಪ್ಪ, ಏನು ಮಾಡೋದು, ಇದನ್ನು ಬಿಟ್ಟೆ ಹೋಗೋದ್ರೊಳಗೆ ಅರ್ಥ ಇಲ್ಲ, ಅಲ್ಲಿಕ್ಕಿಂತ ಈಚೆಗೆ ಇಲ್ಲೇ ನಾವು ತೊಗೊಳ್ಬೋದು ಅಂತೇಳಿ ವಿಚಾರ ಮಾಡಿ ಇಲ್ಲೇ ಉಳಿದ್ಬಿಟ್ಟು. ಅವಾಗ ನಮ್ಮ ಒಬ್ಬರು ರಿಲೇಟಿವ್ ಇದ್ರು, ಅವರು ಇಲ್ಲಿ ನಾನು ಬಿಟ್ಟು ಹೋಗ್ತಾ ಇದ್ದೇನೆ ಅಂತ ಹೇಳಿದ್ರು. ಇಲ್ಲಿ ಯಾರೂ ಇರಲಿಲ್ಲ, ಸೊ ಇದಕ್ಕೆ ಸೆಟ್ ಮಾಡ್ಕೊಂಡ್ಬಿಟ್ಟು. ಒಟ್ಟು ನೀವು ಎಷ್ಟು ಜನ ಮಕ್ಕಳು ನಿಮ್ಮ ತಂದೆ ತಾಯಿಗೆ? ನಾವು 4 ಜನ ಗಂಡಸರು, ಆಮೇಲೆ 4 ಜನ ಹೆಣ್ಮಕ್ಳು. 4 ಜನ ಗಂಡಸರು, 4 ಜನ ಹೆಣ್ಮಕ್ಳು. ಹೌದು. ನಿಮ್ಮ ಮತ್ತೆ ನಡೆದಿದ್ದೆ ಹೋಟೆಲ್ ಮೇಲೆ? ಹೋಟೆಲ್ ಮೇಲೆ, ನೋ ಡೌಟ್. ಹೋಟೆಲ್ ಮಾಡ್ತಾ ಅದರ ನಂತರ ಮತ್ತೆ ಕೃಷಿ ಇದಕ್ಕೆ ಹೋದರು, ಜಮೀನಿಗೆ. ಹೇಳ್ರಿ ನಿಮ್ಮ ಬಾಲ್ಯ, ಹೇಳ್ರಿ ನಿಮ್ಮ ಅಣ್ಣ ತಮ್ಮವ್ರದ್ದು ಹೆಂಗಿತ್ತು ಬಾಲ್ಯ ಅಂತ. ಬಾಲ್ಯ ನಾವು ಫಸ್ಟ್ ಇದರಲ್ಲಿ ಅಶ್ವತ್ಪುರದಲ್ಲಿ ಇದು ಮಾಡಿಕೊಂಡೆ. 7th ಸ್ಟ್ಯಾಂಡರ್ಡ್ ತನಕ ಅಲ್ಲಿ ಮಾಡಿದೆ. ಅದರ ನಂತರ ನಾವು ಇಲ್ಲಿ ಭಾಷಾ ಮಿಷನ್ ಹೈಸ್ಕೂಲಿಗೆ ಬಂದು ಸೇರಿಕೊಂಡು ಇಲ್ಲೇ ನಾವು ಅವರು ಈಗ ಏನು ವೆಂಕಟೇಶ್ ಅಂತ ನಿಮಗೆ ಭೇಟಿ ಆದ್ರಲ್ಲ, ಅವರು ನಾವು ಜಗಳ ಆಡ್ಕೊಂಡೇ ಇದ್ದೆವು ಇಲ್ಲಿ ಎಲ್ಲ. ಬೆಳಿಗ್ಗೆ ಎದ್ದು 5 ಗಂಟೆಗೆ ನಾವು ಇದಕ್ಕೆ NCCಗೆ ಹೋಗ್ಬೇಕು. ಅವಾಗ ಬೆಳಿಗ್ಗೆ ಲಘು ಎದ್ದು ಸ್ನಾನ ಮಾಡಿ ಹೋಗ್ಬೇಕು ನಾವು. ನೀ ಬೆಂಕಿ ಉಳಿಸು, ನಾಳೆ ಮುಂಜಾನೆ ಸ್ನಾನ ಮಾಡಲಿಕ್ಕೆ ನಾವು ಉಳಿಸು ಅಂತೇಳಿ. ಅವಾಗ ಏನಾಗ್ತಿತ್ತು ಅಂದರೆ, ಈ ಬಾಂಬೆಯಿಂದ ಏನು ಐಟಮ್ಗಳು ಬರ್ತಿದ್ದವಲ್ಲ, ಈ ನಿಮ್ಮ ಮಂಕಿ ಬ್ರ್ಯಾಂಡ್ ಟೂತ್ ಪೌಡ್ರು ಮತ್ತೊಂದೆಲ್ಲ, ಅವೆಲ್ಲ ಬಾಕ್ಸ್ ಒಳಗೆ ಬರ್ತಿದ್ವು. ಈ ದೇವದಾರ ಕಟ್ಟಿಗೆ ಅಂತ ಹೇಳ್ತಾರಲ್ಲ, ಇದರ ಸೈಡಿಂದ ಬರೋದು, ಇಲ್ಲಿ ಕಾಶ್ಮೀರ ಸೈಡ್ನಿಂದ, ಆ ದೇವದಾರದ ಕಟ್ಟಿಗೆ ಒಳಗೆ ಪ್ಯಾಕ್ ಆಗಿ ಇಲ್ಲಿ ಬರ್ತಿದ್ವು. ಆ ಕಟ್ಟಿಗೆ ಎಲ್ಲ ಕಟ್ ಮಾಡಿ ಪೀಸ್ ಮಾಡಿ ಬೆಂಕಿ ಉಳಿಸ್ಬೇಕು ನಾವು ಸ್ನಾನ ಮಾಡಲಿಕ್ಕೆ. ಹಾಗಾಗಿ ಎಲ್ಲ ಹೊಗೆ ಇದೆಲ್ಲ ಭಾಳ ಅವಾಗ. ಈಗ ಯಾರು ನೋಡುವುದೇ ಇಲ್ಲ, ಎಲ್ಲರೂ ಗ್ಯಾಸ್ ಮೇಲೆ ಹೊರಟ್ಬಿಟ್ಟವೆ.
ಈಗ ಇಷ್ಟು ವ್ಯವಸ್ಥೆ ಬಂದಿದೆ. ಹೌದು. ನನಗೆ ಇನ್ನೊಂದು ಗುಟ್ಟು ಹೇಳ್ರಿ, ನೀವು ಅಣ್ಣ ತಮ್ಮ ಇಷ್ಟು ಚೆನ್ನಾಗಿ ಇರೋದಕ್ಕೆ ಯಾಕಂತಂದ್ರೆ ಈಗಿನ ಕಾಲದಲ್ಲಿ ಅಣ್ಣ ತಮ್ಮರು ನೋಡಿ ನಾವು ಹೆಂಗ ನೀವು ಇಷ್ಟು ಅನ್ಯೋನ್ಯವಾಗಿದ್ದೀರಿ ಅಂತಂದ್ರೆ ಗುಟ್ಟೇನು? ಗುಟ್ಟೇನಿಲ್ಲ, ನಮ್ಮ ತ್ಯಾಗ ಮನೋಭಾವ ಇದ್ರೆ ಎಲ್ಲರೂ ಒಟ್ಟಿಗೆ ಇರ್ಬೋದು. ತ್ಯಾಗ ಅವ್ರ ಸಲುವಾಗಿ ಇರಲಿ, ನಾವು ಏನೇ ಭಾಳ ಆಸೆ ಇಟ್ಕೊಂಡು ಬದುಕುದಿಲ್ಲ. ನಮಗೆ ಎಷ್ಟು ಬೇಕು, ನೀಡ್ಸ್ ಏನು ಬೇಕು ಅದೆಲ್ಲ ನಾವು ಪೂರೈಸ್ಲಿಕ್ಕೆ ಸಾಧ್ಯ ಇದೆ. ಸೊ ಒಟ್ಟಿಗೆ ಇದ್ದೇವೆ. ನಮ್ಮ ಇವರು ದೊಡ್ಡವರು ಇದ್ರು, ಅವರು ಈಗ ತೀರ್ಕೊಂಡಿದ್ದಾರೆ. ಬಾಂಬೆ ಸ್ಟೇಟ್ ನೋಡ್ಕೊಳ್ತಾ ಇದ್ರು, ಅವರು ಈಗ ಒಂದು 4 ವರ್ಷ ಆಯ್ತು ತೀರ್ಕೊಂಡು. ಎಲ್ಲರೂ ಕೂಡ ಇದ್ದೇವೆ ನಾವು. ನಮ್ಮಷ್ಟಿಗೆ ನಾವೇ ನಮ್ಮ ತಂದೆ ಮಾಡಿದಂಥ ಏನು ಕೆಲವೊಂದು ಆಸ್ತಿಗಳಿದ್ವಲ್ಲ, ಅಂದರೆ ಹೋಟೆಲು, ಕಿರಾಣಿ ಅಂಗಡಿ, ಆಮೇಲೆ ನಮ್ಮ ಅಶ್ವತ್ಥಪುರದಲ್ಲಿ ಅಲ್ಲಿ ಒಂದು 8 ಕಿಲೋಮೀಟರ್ ದೂರದಲ್ಲಿ ಕೆಲವೊಂದು ಹೊಲ ಅದೆಲ್ಲ ಮಾಡಿದರು. ಸೊ ಅದನ್ನು ಎಲ್ಲ ಕೂಡಿ ನಾವು, ನೀ ಅದನ್ನು ನೋಡ್ಕೊ, ನಾ ಇದನ್ನು ನೋಡ್ಕೊಳ್ತೇನೆ, ನಾ ಇದನ್ನು ನೋಡ್ಕೊಳ್ತಂದು ಡಿವೈಡ್ ಆಗಿದೆ, ಬೇರೇನಿಲ್ಲ. ಮದುವೆನೇ ಆಗಲಿಲ್ವಂತಲ್ಲ, ಯಾಕೆ ನೀವು? ಮದುವೆ ಏನೋ ನಮಗೆ ಇದು ಬರಲಿಲ್ಲ, ಯೋಗ ಬರಲಿಲ್ಲ, ಆಗಿಲ್ಲ. ಯೋಗ ಬರಲಿಲ್ಲ, ಆಗಿಲ್ಲ. ನಮ್ಮ ಮನಸ್ಥಿತಿ, ನಾನು ಕನಸು ಕಂಡದ್ದು ಬೇರೆ, ಆಗಿದ್ದೇ ಬೇರೆ. ಸೊ ಇಟ್ ಈಸ್ ಓಕೆ, ನಾವೇ ಅದರ ಬಗ್ಗೆ ಹೆಚ್ಚಿಗೆ ವಿಚಾರ ಮಾಡಿಲ್ಲ. ಓಕೆ. ಏನು ಲವ್ ಗಿವ್ ಮಾಡಿದ್ರೇ? ಹೆಂಗ? ಏನು ಮಾಡಿಲ್ಲ, ಯಾವುದೋ ರೀತಿ ಲವ್ಗಳ. ಏನು ಕನಸು ಕಂಡಿದ್ದೀರಿ ಅಂತ? ನಾವು ಒಂದು ಟೈಪ್ ಎಲ್ಲರೂ ಕಾಣುವಂತೆ ನಾವು ಒಂದು ಕನಸು ಕಂಡಿದ್ದೇವೆ. ಆದರೆ ಅದು ಪೂರೈಸಲಿಕ್ಕೆ ನಮ್ಮ ಕಡೆ ಸಾಧ್ಯ ಆಗಲಿಲ್ಲ, ಬಿಟ್ಟುಬಿಟ್ಟೇವೆ. ಸೊ ಈಗ ಈ ಸ್ಥಿತಿಯೊಳಗೆ ಬೇಕಾದಷ್ಟು ನಮಗೆ ಅದರ ಬಗ್ಗೆ ಏನು ಫೀಲಿಂಗ್ಸ್ ಇಲ್ಲ. ಎಲ್ಲ ಕನಸುಗಳು ಈಡೇರ್ತವೆ ಅಂತೇಳಿ ಹೇಳಲಿಕ್ಕೂ ಬರೋದಿಲ್ಲ. ಆದರೆ ಆಯಿತು, ಇಲ್ಲಾಂದ್ರೆ ಇಲ್ಲ, ಆಗಲಿಲ್ಲ ಅಂತೇಳಿ ದುಃಖ ಪಡುವುದೂ ಇಲ್ಲ ನಾವು. ಓಕೆ. ಈಗ ನಿಮ್ಮ ಅಂಗಡಿನೇ ನಿಮ್ಮ ಜೊತೆ ಈಗ? ಹೌದು, ನೋ ಡೌಟ್. ಸದ್ಯಕ್ಕೆ ಎಲ್ಲಿ ತನಕ ನಮಗೆ ಸಾಧ್ಯತೆ ವರ್ಕ್ ಮಾಡಲಿಕ್ಕೆ ಅಲ್ಲಿ ತನಕ ನಾವು ಮಾಡ್ತೇವೆ. ಎಷ್ಟು ವಯಸ್ಸು ನಿಮ್ಗೀಗ? ನಮಗೀಗ 74. 74. ಹೌದು. ಇದು ಆರೋಗ್ಯದ ಗುಟ್ಟೇನು ನಿಮ್ದು? ಏನಿಲ್ಲರಿಪ್ಪ, ಏನು ಜಸ್ಟ್ ರೆಗ್ಯುಲರ್. ಇನ್ನೂ ಹುಡುಗಿದ್ದಂಗಿದೆ. ಇಲ್ಲ, ನಿಮಗೆ ಹಂಗೆ ಅನಿಸ್ತಿರ್ಬೋದು ಅಷ್ಟೇ. ನಾವೇನು ಹುಡುಗರಲ್ಲ, 74 ವರ್ಷ ಆಗಿದೆ. ಸೊ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲಿ ತನಕ ಕೆಲಸ ಮಾಡ್ತೇವೆ ಅಲ್ಲಿ ತನಕ ನಾವು ಗಟ್ಟಿಮುಟ್ಟಿರ್ತೇವೆ. ಕೆಲಸ ಬಿಟ್ಟೇವೆ, ರೆಸ್ಟ್ ಆಗಿಬಿಡ್ತೇವೆ. ಅದೇ ಮೇನ್ ಅದೇ. ನಾವು ಕೆಲಸ ಮಾಡೋದೇ ಖಾಲಿ ಕೂತೇವೆ, ನಾವು ರೆಸ್ಟಿಗೆ ಹೋದಂಗೆ ಅದು. ಇದು ನನ್ನ ವಿಚಾರ, ನಿಮ್ಮ ವಿಚಾರದಲ್ಲಿ ಬೇರೆ ಇದ್ರೂ ಇರ್ಬೋದು. ಇರಪ್ಪ, ನಮಗೆ ದೇವರ ಏನಾರ ಕೊಟ್ರೆ ನಿಮ್ಮಂತ ಆರೋಗ್ಯ ಕೊಡ್ರಿ ಅಂತ ಕೇಳ್ತಂತೀನಿ ನಾನು. ಆರೋಗ್ಯ ಎಲ್ಲರ ಹತ್ರನೂ ಇರ್ತದೆ. ನೀವು ಮಾಡೋ ವರ್ಕ್ ಮೇಲೆ ಇದು ಅದಕ್ಕೆ ಡೆಡಿಕೇಟೆಡ್ ಆಗಿರಬೇಕು ಅಷ್ಟೇ. ನೀವು ಡೆಡಿಕೇಶನ್ ಇಲ್ಲದೆ ಯಾವ ವರ್ಕ್ ಮಾಡಿದ್ರು ಅದು ಸಕ್ಸಸ್ ಆಗ್ಬೋದು, ಆಗಲಿಕ್ಕಿಲ್ಲ, ರೊಕ್ಕ ಗಳಿಸ್ಬೋದು ನೀವು. ಆದರೆ ಅದರೊಳಗೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗಬೇಕು, ಅಂದರೆ ಮನಸ್ಸಿಗೆ ಶಾಂತಿ ಸಿಗಬೇಕು ಯಾವುದೇ ವರ್ಕ್ ಮಾಡಿರಿ ನೀವು. ಅಂದರೆ ರೊಕ್ಕ ಗಳಿಸೋದಷ್ಟೇ ಮೂಲ ಉದ್ದೇಶ ಇಲ್ಲ, ಅದರಿಂದ ನಿಮಗೆ ಖುಷಿ ಸಿಗುತ್ತಾ? ರೊಕ್ಕ ಗಳಿಸೋದು ಸುಮ್ಮನೆ ಜಸ್ಟ್ ಫಾರ್ ದ ಸೇಕ್ ಆಫ್ ಮೇಂಟೆನೆನ್ಸ್. ನಮಗೆ ಹೋಗ್ಲಿಕ್ಕೆ ಗಾಡಿ ಬೇಕು, ಪೆಟ್ರೋಲ್ ಬೇಕು, ನಮಗೆ ಯಾವ್ದಾದ್ರು ಪಿಕ್ಚರಿಗೆ ಹೋಗ್ಬೇಕು ಅಥವಾ ಯಾವ್ದಾದ್ರು ಒಂದು ವಸ್ತು ಖರೀದಿ ಮಾಡಬೇಕು, ಅದಕ್ಕೆ ರೊಕ್ಕ. ಉಳಿದೋದಕ್ಕೆ ನಮಗೇನು ಅವಶ್ಯ ಇಲ್ಲ. ಎಷ್ಟು ಸರಳ ಸೂತ್ರ ಹೇಳ್ಬಿಟ್ರಲ್ಲ ಅಂತ. ಅದಲ್ಲ, ಇರುವುದೇ ಆಗಿದೆ. ನಾವು ಅದನ್ನು ಕಾಂಪ್ಲಿಕೇಟೆಡ್ ಮಾಡ್ತೇವೆ. ಸೂತ್ರ ಎಲ್ಲ ಸರಳ ಇರ್ತವೆ, ಕಾಂಪ್ಲಿಕೇಶನ್ ಮಾಡಿ ಈಗ ಬಿಡಿಸ ಇದ್ದಾಗ ಮಾಡಿರ್ತೇವೆ ನಾವು. ಹೌದಲ್ರಿ? ಇರಾಕ್ ಒಂದು ತಟ ಮನಿ ಸಾಕು. ಹೌದು, ಬೇಕಾಷ್ಟು. ನಾವು 10 ಮನೆ ಬೇಕು. 10 ಮನೆ ಅದು ಸುಮ್ಮನೆ ಇದಕ್ಕೆ ಎಲ್ಲ ಏನು. ಈಗ ನಿಮ್ಮ ಕಡೆ ಬಂದದ್ದನ್ನು ಏನು ಮಾಡ್ಬೇಕಂತ ಗೊತ್ತಾಗದಿದ್ದಾಗ 10 ಮನೆ ಬೇಕಾಗ್ತದೆ. ನಿಮ್ಮ ಕಡೆ ಬರುವುದೇ ಕಡಿಮೆ ಇದ್ದಾಗ ಏನು ಪ್ರಾಬ್ಲಮ್ ಇಲ್ಲ, ಎವ್ರಿಥಿಂಗ್ ಇಸ್ ಓಕೆ. ಎಲ್ಲವೂ ಚೆನ್ನಾಗಿರ್ತದೆ, ಆರೋಗ್ಯವೂ ಚೆನ್ನಾಗಿರ್ತದೆ, ನಿಮ್ಮ ಆ್ಯಕ್ಟಿವಿಟೀಸು ಚೆನ್ನಾಗಿರ್ತದೆ, ಯಾವುದೇ ಸಮಸ್ಯೆಗಳಿಲ್ಲ. ಹೆಚ್ಚಿಗೆ ಆದ ಕೂಡಲೇ ಏನಾದ್ರು ಸಮಸ್ಯೆಗಳು ಚಾಲು ಆಗ್ತದೆ. ಅದನ್ನೇ ಹೆಂಗೆ ಉಳಿಸ್ಬೇಕು, ಅದನ್ನೇ ಹೆಂಗೆ ಇದು ಮಾಡಬೇಕು ಅಂತ ನಮಗೇನು ಅದು ಪ್ರಶ್ನೆ ಬಂದಿಲ್ಲ. ಬಂದಷ್ಟು ಯಾವುದಕ್ಕೆ ಬೇಕು ಅದಕ್ಕೆಲ್ಲ ಖರ್ಚಾಗ್ತಾ ಇರ್ತದೆ, ಮುಂದೆ ಬರ್ತಾ ಇರ್ತದೆ. ನಮಗೆ ಕಡಿಮೆ ಅಂತೂ ಮಾಡಿಲ್ಲ ಇನ್ನು ಮಟ್ಟ ಜೀವನದಲ್ಲಿ. ಇದು ಕಡಿಮೆ ಆಗಿದೆಪ್ಪ ನಿನಗೆ ಅಂತ ಇಲ್ಲೇ ಇಲ್ಲ. ಮಹಾಲಕ್ಷ್ಮಿ ಅಂದರೆ ಮಹಾಲಕ್ಷ್ಮಿನೇ ಅದು. ಅದರೊಳಗೆ ಏನು ಸಂಶಯನೇ ಇಲ್ಲ ನೋಡಿ. ಎಷ್ಟು ಜನ ಹೇಳ್ತಾ ಇದ್ರೆ ಮಾತು ಬರೀ ಕೇಳ್ಕೊಂತಾನೆ ಅಂತ ಅನಿಸ್ತಾ ಇರ್ತದೆ ನಮಗೆ. ಸಾಕ್ರಿಪ್ಪ, ಸುಮ್ಮನೆ ನಾವು ಏನೋ ನೀವು ಕೇಳಿದ್ರಿ, ನಾವು ವಿಷಯ ಹೇಳಿದ್ರಿ. ಇಲ್ಲ, ಅದ್ಭುತವಾಗಿ ಹೇಳಿದಿರಿ, ಫಿಲಾಸಫಿ ಹೇಳಿದಿರಿ. ಸಾಕು ಅನ್ನೋನು ಬದುಕ್ತಾನೆ. ಸಾಕು ಅಂತ ಹೇಳಿದ್ರೆ ನಿಮ್ಗೆ ಎಷ್ಟು ಬೇಕಾದ್ರೂ ಕೊಡ್ತಾ ಇರ್ತದೆ, ನೇಚರ್ ಅದು.
ಬೇಕು ಅನ್ನೋನಿಗೆ ಎಷ್ಟು ಕೊಟ್ಟರು ಸಾಲೋದೇ ಇಲ್ಲ ಅವನಿಗೆ ಮತ್ತು ಬೇಕಂತ ಅನಿಸ್ತದೆ. ಹಾಂ ಇದು ಜನರಲ್ ಅಂದರೆ ಯಾರಿಗೆ ಬೇಕಾದ್ರೂ ಹೀಗೆ ಇದು ಸಿಸ್ಟಮ್. ಎಷ್ಟು ಜನ ಇದ್ದಾರೆ ಕೆಲಸ ಮಾಡೋರು? ಇಲ್ಲಿ ಸುಮಾರು 8 ಜನ ಇದ್ದಾರೆ. 8 ಜನ ಕೆಲಸ ಕೊಟ್ಟಿದ್ದೀರಿ? ಹೌದು. ಗ್ರೇಟ್ ಗ್ರೇಟ್ ಗ್ರೇಟ್. ಹಾಂ ಎಲ್ಲರಿಗೂ ಮಿನಿಮಮ್ ಅಂದರೆ ಒಂದು 18-20 ಹಿಂಗೆ ಹೋಗ್ತಾ ಇರ್ತದೆ ಅವರಿಗೆ. ಸಂಬಳ? ಹಾಂ, ಸಂಬಳ. ಹಾಂ ಬೆಳಿಗ್ಗೆ 10 ಗಂಟೆಗೆ ಬರ್ತೇವೆ, 2 ಗಂಟೆ ತನಕ ವರ್ಕ್ ಮಾಡ್ತಾರೆ. 2 ಗಂಟೆ ನಂತರ 4 ಗಂಟೆ ತನಕ ಅವರು ಲಂಚ್ ಬ್ರೇಕ್ ಅಂತ ಹೋಗಿರ್ತಾರೆ. 4ರಿಂದ 8ವರೆಗೆ ನಾವು ಕ್ಲೋಸ್ ಮಾಡಿ ಹೋಗಿಬಿಡ್ತೀವಿ. ಹಾಂ ಅದರ ನಂತರ ಏನು ಅಟೆಂಡ್ ಮಾಡೋದಿಲ್ಲ. ಎರಡು ಗೊತ್ತಾಯ್ತು ನನಗೆ. ನೋಡಿ, ನಿಮ್ಮ ಅಣ್ಣಾರ್ದು ಒಂಥರದ ಸಂಸಾರದ ಬದುಕು, ನಿಮ್ಮದು ಬ್ರಹ್ಮಚಾರಿಯ ಬದುಕು. ಹಾಂ, ಬಟ್ ಎರಡೂ ಹಳಿ ಒಟ್ಟಿಗೆ ಸಾಕ್ತಾ ಇದೆ. ಹೋಗ್ತಾ ಇದೆ ನೋಡೋದು. ಯಾವುದೂ ರೀತಿಯ ದುಃಖ ಇಲ್ಲ ಅಥವಾ ಯಾವುದೇ ಪಶ್ಚಾತ್ತಾಪಗಳಿಲ್ಲ. ಹಾಂ ಹೀಗೆ ಹೋಗ್ತಾ ಇರ್ತದೆ. ಎಲ್ಲ ಮಾಡೆಲ್ ಶಾಪ್ ಮಾಡ್ಬೇಕಂತ ನಾವು ವಿಚಾರ ಮಾಡಿದಂಥ ವಿಷಯ. ಹಾಂ ಅಂದರೆ ಯಾರು ಬಂದರೂ ಅವರಿಗೆ ಚೀಟಿಂಗ್ ಆಗಿರಬಾರ್ದು. ಹಾಂ ಹಾಂ ಈಗ ಸಣ್ಣ ಹುಡುಗರಿಗೆ ನೀವು ಕಳಿಸ್ತೀರಿ, ನಿಮ್ಮ ಮಗನಿಗೂ ಒಂದು ಸಣ್ಣ ಮಗುವಿಗೆ ಹೋಗಿ ಒಂದು ಏನಾದ್ರು ತೊಗೊಂಬಾರಪ್ಪ ಅಂದರೆ ವಸ್ತುಗಳು ಯಾವ್ದಾರು ಹೇಳಿರ್ತೀರಿ, ಅವಾಗ ಅವ್ರಿಗೆ ಚೀಟಿಂಗ್ ಆಗಿರ್ಬಾರ್ದು, ನೀಟಾಗಿ ಹೋಗಿರ್ಬೇಕು. ರೇಟ್ ಹಾಕ್ಬಿಟ್ರಿ? ಹೌದು ಹೌದು ಹೌದು. ಹಾಂ ಹೌದಾ? ಇಲ್ಲಿ ಕ್ಲೀನ್ ಮಾಡಿ ಹೋಗಿರ್ತಾವೆ ಡೈಲಿ. ಭಾಳ ಚಂದ ಮಾಡ್ರಿ, ಭಾಳ ಶಿಸ್ತಾಗೈತಿ. ಹಾಂ ತೋರಿಸ್ಬಿಡ್ರಿ ಹಂಗೆ ಒಂದ್ಸಲ. ಬರ್ರಿ. ಹಾಂ ಕಿರಾಣಿ ಅಂಗಡಿ ಚಂದ ಇಟ್ಟಿದ್ದಿದೆ ಫಸ್ಟ್ ನೋಡಿದ್ದು ನಾವು. ಹಾಂ ಹಾಂ ಹಾಂ, ಅದು ಮಾತ್ರ ಕರೆ. ಈಗ ಯಾರು ಇಡುವುದಿಲ್ಲ. ಯಾರು ಇಡೋದಿಲ್ಲ. ಹೌದು, ಎಲ್ಲ ಅಲ್ಲೆಲ್ಲೆಲ್ಲೆಲ್ಲಿ ಬಿದ್ದು ಅದರ ಮೇಲೆ ಹತ್ತಿ ಜಿಗದು ಎಲ್ಲ ಮಾಡ್ತಾರೆ. ಹಾಂ ಈಗ ಹಾಂ, ಐಟಮ್ಗಳೆಲ್ಲ ಬಂದಲ್ಲಿ ಎಲ್ಲೆಲ್ಲಿ ಹೋಗಿತಾರೆ, ಅದರ ಮೇಲೆ ಹತ್ತಿ ಜಿಗದು ಹೋಗ್ತಾರೆ. ಹಾಂ ನೀವು ತಿನ್ನುವಂಥ ವಸ್ತು ಇರ್ತದೆ, ಹಾಂ ಕಾಲಲ್ಲಿ ಬೀಳಬಾರ್ದಂತ ನಾವು ನೋಡ್ತಿರ್ತೇವೆ. ಹಾಂ ಈಗ ಬೋರ್ನಟ ಬಂದಿರ್ತವೆ ಅಥವಾ ಹಾರ್ಲಿಕ್ಸ್ ಬಂದಿರ್ತವೆ, ಅದರ ಮೇಲೆ ಜಿಗದು ಹೋಗ್ತಾರೆ. ಹಾಂ ಬೇರೆ ಅಂಗಡಿಯಲ್ಲಿ ನೋಡ್ಬೋದು ನೀವು, ಒಳಗಡೆ ಹೋಗಿ. ಅಯ್ಯೋ. ಒಳಗೆ ಹೋದ್ರೆ ಅಷ್ಟೇ ನಿಮಗೆ ಗೊತ್ತಾಗ್ತದೆ, ಇಲ್ಲ ಗೊತ್ತಾಗೋದಿಲ್ಲ. ಹಾಂ ಈಗ ಇಲ್ಲಿ ಒಳಗಡೆ ಬಂದಿರಿ, ಯಾವುದು ಏನು ಡಿಸ್ಟರ್ಬ್ ಆಗಿರೋದಿಲ್ಲ. ಒಂದು ಪಾಕೆಟ್ ಬೇಕಂದ್ರೆ 100 ಪಾಕೆಟ್ ಕೀಳ್ತಾವ, ಅದೆಲ್ಲೋ ಕೆಳಗಿರುತ್ತೆ. ಹೌದು ಹೌದು ಹೌದು. ಹಾಂ ನಿಮ್ದು ಹಂಗಿಲ್ಲ, ನಿಮಗೆ ಏನು ಬೇಕು ಅದೆಲ್ಲ ಸಿಗ್ತಾವೆ ಇಲ್ಲಿ. ಹಾಂ ನೀವೆಲ್ಲೇ ತಿಂಗಳ ಹಾಕಿಸ್ತೀರಾ ರೇಷನ್ನ? ಇಲ್ಲ ಇಲ್ಲ, ಎವ್ರಿ ಡೇ ಬರ್ತಾ ಇರ್ತದೆ. ಏನೇನ್ ಖಾಲಿ ಆಗ್ತಾ ಬರ್ತಾ ಖಾಲಿ ಇರ್ತದೆ, ಆಗ್ತಾ ಅವ್ರೇ ಬರ್ತಾ ಹಾಕ್ತಾ ಇದೆ. ಇರ್ತಾರೆ. ಈಗ ನೋಡ್ರಿ, ಇವತ್ತು ಹಚ್ಚಿಲ್ಲ ಅವಲಕ್ಕಿ ಹಾ. ಅವೆಲ್ಲ ಬಂತು. ಅವಾಗ ಮಧ್ಯಾಹ್ನ ಇಳಿಸೋದೆ, ಹಾ. ಮತ್ತೊಬ್ಬ ಫೋನ್ ಮಾಡಿದ, ಇಲ್ಲ ನಾ ಮನೆಗೆ ಹೋಗಿನಪ್ಪ ಆಮೇಲೆ ಬರ್ತೇನೆ ಅಂತ ಹೇಳಿ. ಈಗ ರಜದ ದಿವಸ ಏನ್ ಮಾಡ್ತೀರಿ ನೀವು? ನಮಗೇನೋ ಪರ್ಚೇಸ್ ಇದ್ರೆ ಹೋಗ್ತೇವೆ. ಮೊದಲೆಲ್ಲ ಪಿಕ್ಚರ್ಗಳು ನೋಡ್ಲಿಕ್ಕೆ ಹೋಗ್ತಿದ್ದೇವೆ, ಈಗ ಅದನ್ನೆಲ್ಲ ಬಿಟ್ಟಿದ್ದೇವೆ. ನಮ್ಮ ಕೈಯಲ್ಲೇ ಪಿಕ್ಚರ್ಗಳು ಬಂದ್ಬಿಟ್ಟವೆ. ಹಾ. ಇಡೀ ಜಗತ್ತೇ ನಮ್ಮ ಕೈಯಲ್ಲಿ ಇರ್ಬೇಕಾದ್ರೆ ಸುಳ್ಳೆ ಬೇರೆ ಕಡೆ ಹೋಗೋದ್ರೊಳಗೆ ಅರ್ಥ ಇಲ್ಲ. ಸೊ ಇಲ್ಲಿ ಏನ್ ಬೇಕಾದ್ರೂ ನೋಡ್ಕೊಳ್ತಾ ಕೂತಿರ್ತೇವೆ. ಓಕೆ. ಯಾವ ಪಿಕ್ಚರ್ ನೋಡ್ರಿ ನಿಮ್ಮ ಅಣ್ಣ ನೀವು ಸೇರಿ? ಅವೆಲ್ಲ ಹಳೆ ಪಿಕ್ಚರ್ಗಳ್ರಿ, ಈಗ ಅದೆಲ್ಲ ನೆನಪು ಮಾಡೋಗಿಲ್ಲ. ಅವ್ರು ಹೇಳಿದ್ರು ಇಂಗ್ಲಿಷ್ ಪಿಕ್ಚರ್ಗೆ ಹೋಗಿದ್ರಿ ಅಂತ. ಎಲ್ಲ ಹೋಗ್ತಿದ್ದೇವೆ ಕರೆ, ಆಮೇಲೆ ಬಿಟ್ಬಿಟ್ಟೇವೆ ಎಲ್ಲ. ಬಿಟ್ಬಿಟ್ರೆ? ಹೌದು, ಅಮೃತ್ ಟಾಕೀಸು ಅಲ್ಲಿ ಇಲ್ಲೆಲ್ಲ ಹೋಗ್ತಿದ್ದೇವೆ ನಾವು. ಹೋಗಿದ್ರಿ? ಹೌದು ಹೌದು. ಗೊತ್ತಿಲ್ದಂಗೆ? ಗೊತ್ತಿಲ್ದಂಗಿಲ್ಲ, ಎಲ್ಲರಿಗೂ ಗೊತ್ತಾಗೇ ಹೋಗ್ತೇವೆ ನಾವು, ಅದೇನಿಲ್ಲ. ಹಾ. ಕದ್ದು ಮುಚ್ಚಿ ಏನೂ ಮಾಡಿಲ್ಲ ನೋಡ್ರಿ. ಹಾ. ಅವ್ರಿಗೆ ಅಮಿತಾಬ್ ಬಚ್ಚನ್ ಇಷ್ಟ ಅಂತ ನಿಮ್ಮ ಅಣ್ಣರಿಗೆ, ನಿಮ್ಗೆ ಯಾರು? ನಮಗೆ ಯಾರಂತ ಪರ್ಟಿಕ್ಯುಲರ್ ಇಲ್ಲ, ಎಲ್ಲರೂ ಇಷ್ಟನೇ. ಹಾ. ನಾವು ಯಾರಿಗೂ ಇವ್ರಿಗೆ ಇವರೇ ಇಷ್ಟ ಅಂತಲ್ಲ, ಅವ್ರ ಆ್ಯಕ್ಟಿಂಗ್ ಹೆಂಗೆ ಮಾಡ್ತಾರೆ ಅದ್ರ ಮೇಲೆ ಇಷ್ಟಪಡ್ತೇವೆ ನಾವು. ಓ ಹಾಂ, ಹಾ. ವಸ್ತುಶಃ ಒಂದು ವಸ್ತುವಿನಲ್ಲಿ ಏನು ಇರಬೇಕು ಅದಿತ್ತಂದ್ರೆ ಎಸ್ ನಾವು ಒಪ್ಕೊಳ್ತೇವೆ ಅದಕ್ಕೆ. ಹೌದಲ್ಲ, ಎಷ್ಟು ಚಲೋ ಮಾಡಿದ್ರು. ಕಿರಾಣಿ ಅಂಗಡಿಗೆ ಮಾರ್ಜಿನ್ ಕಡಿಮೆ ಅಲ್ರಿ? ಅದು ಮಾತ್ರ ಕರೆ ಅಲ್ಲ? ಹ್ಞೂ. ಈಗ 42 ರೂಪಾಯಿ ಸಕ್ಕರೆ ತೊಗೊಳ್ತೇವೆ, 44 ರೂಪಾಯಿ ಮಾರ್ತೀವಿ. ಮಾರ್ಜಿನ್ ಏನಕ್ಕೆ ಇಲ್ಲೇ ಇಲ್ಲ. ಅಲ್ಲಿ ಏನಿಲ್ಲ. ಒಂದು ಪ್ಯಾಕೆಟ್ ಖಾಲಿ ಪ್ಯಾಕೆಟ್ ತೊಗೊಂಡ್ರು ಅದಕ್ಕೆ ಒಂದು 10 ಪೈಸೆ ಬೀಳ್ತದೆ. ಆಮೇಲೆ 1 ಕಿಲೋ ಎಲ್ಲಾರ ಹೋತ್ರ ಲಾಭನೂ ಹೋಯ್ತು. ಹಾಂ, ಒಂದು 2 ಗ್ರಾಮ್ 5 ಗ್ರಾಮ್ ಹೋಗ್ತವೆ ಹೆಚ್ಚು ಕಡಿಮೆ. ಸೊ ಅದ್ರ ಮಾರ್ಜಿನ್ ಕಡಿಮೆ, ಬಟ್ ಟರ್ನ್ ಓವರ್ ಆಗ್ತಾ ಇರ್ತದೆ. ನಮಗೆ ಇವರಿಗೇನು ಇದಕ್ಕೆ ಊಟಕ್ಕೇನು ಕೊರತೆ ಇಲ್ಲ, ನಮಗೆ ಹೆಂಗಾರು ನಡೀತಾ ಇರ್ತದೆ. ದಿವಸ ಎಷ್ಟು ಮಾಡ್ತೀರಿ ವ್ಯಾಪಾರ? ಸುಮಾರು 40,000 to 50,000 ತನಕ ಮಾಡ್ತೇವೆ. 50,000 ಓವರ್. ಅಲ್ಲ, ಈಗ ಮಾಲ್ಗಳು ಬಂದು ಕಿರಾಣಿ ವ್ಯಾಪಾರ ಕಡಿಮೆ ಆಗೈತೆ ಅಂತಾರೆ, ಅದಕ್ಕೇನು ಹೇಳ್ತೀರಿ? ಅದು ಕರೆಕ್ಟ್ ಆಗಿದೆ. ಮಾಲ್ಗಳು ಅಷ್ಟೇ ಅಲ್ಲ, ನಿಮಗೆ ಆನ್ಲೈನಲ್ಲಿ ಬಂದದ್ರಿಂದನೂ ಕಿರಾಣಿ ವ್ಯಾಪಾರ ಕಡಿಮೆ ಆಗಿದೆ. ನೀವು ಇಲ್ಲಿ ತನಕ ಬರೋ ಕಾರಣ ಇಲ್ಲ, ಇಲ್ಲಿ ಪಾರ್ಕಿಂಗ್ ಸ್ಪೇಸ್ ಸಿಗೋದಿಲ್ಲ ನಿಮಗೆ ಗಾಡಿ ತಂದರೆ. ಸೊ ಅಲ್ಲಿಂದ ಅಲ್ಲಿಗೆ ಮನೆಯಲ್ಲೇ ತರಿಸಿ ಇರೋರು ಇದ್ದಾರೆ, ಭಾಳಷ್ಟು ಜನ ಇದ್ದಾರೆ. ಹಾಗಾಗಿ ನಿಮಗೆ ಕಿರಾಣಿ ಇದು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಹಾಗಾದರೆ ಕಿರಾಣಿ ಸ್ವಲ್ಪ ಹೆಚ್ಚಿಗೆ ಆಗಿದ್ದಿಲ್ಲ ಅಂದರೆ ಎಕ್ಸ್ಟೆನ್ಷನ್ ಏರಿಯಾದಲ್ಲಿ
ಕಾರಣ ಅಂದರೆ ಅಲ್ಲಿ ಮನೆ ಹತ್ತಿರ ಇರ್ತದೆ, ಹೋಗ್ತಾರೆ ಕೇಳಿ ತೊಗೊಂಡು ಬಂದುಬಿಡ್ತಾರೆ, ಹಿಂಗಾಗಿ. ಸೊ ಇಲ್ಲಿ ಮಾರ್ಕೆಟಿಗೆ ಬರ್ಬೇಕಂತಿಲ್ಲ. ಮೊದಲು ಹಂಗಿರಲಿಲ್ಲ, ಮಾರ್ಕೆಟಿಗೆ ಕಿರಾಣಿ ತೊಗೊಳ್ಬೇಕು, ಅದು ತೊಗೊಳ್ಬೇಕು ಅಂತೆಲ್ಲ ಬರ್ತಿದೆ. ಈಗ ಹಂಗಿಲ್ಲ, ಮನೆ ಹತ್ರನೇ ಕಿರಾಣಿ ಬಂದಾವೆ, ಮನೆ ಹತ್ರನೇ ಊಟದ ವ್ಯವಸ್ಥೆ ಇದೆ. ನೀವು ಮನೆಯಲ್ಲಿ ಅಡುಗೆ ಮಾಡೋದಿದ್ರು ನಡೀತದೆ. ಹೌದು, ಅವರಿಗೆ ಆರ್ಡರ್ ಕೊಟ್ಬಿಟ್ರೆ ಝೊಮ್ಯಾಟೊ ಬರ್ತಾನೆ, ಮತ್ತೊಬ್ಬರು ಬರ್ತಾರೆ, ಬೇಕಾದಷ್ಟು ನಿಮಗೆ ಯಾವ ಟೈಪ್ ಊಟ ಬೇಕಂತ ಹೇಳ್ರಿ ಆ ಟೈಪ್ ಊಟ ತಂದು ಸರ್ವ್ ಮಾಡ್ತಾರೆ. ಹಾಗಾಗಿ ಎಲ್ಲವೂ ಒಂದು ಇದರೊಳಗಿದೆ, ಅವ್ರವ್ರದ್ದು ಮಟ್ಟದೊಳಗೆ ಹೋಗ್ತಾ ಇದೆ, ಹೈಪ್ ಇಲ್ಲ. ನೀವು ಪುಣ್ಯ ಮಾಡ್ರಿ, ನಿಮ್ಮ ಅತ್ತಿಗೆ ಭಾಳ ಚೆನ್ನಾಗಿ ಅಡುಗೆ ಮಾಡ್ತಾರಂತಲ್ಲ. ಹಾಂ, ಮಾಡ್ತಾರಲ್ಲ ನೋಡೋಟು. ಹಾಂ, ಓಕೆ. ಯಾರು ಇಲ್ಲದೆ ನಾವೇ ಮಾಡಿಕೊಡ್ತೇವೆ. ಯಾರು ಕೆಲವೊಂದು ಟೈಮ್ ಅವರೆಲ್ಲ ಊರಿಗೆ ಹೋಗಿರ್ತಾರೆ, ಮತ್ತು ಏನೋ ಮಾಡಿಕೊಳ್ಬೇಕಲ್ಲ ಮತ್ತೆ. ಓಕೆ. ಈಗೆಲ್ಲ ಝೊಮ್ಯಾಟೊ ಬಂದವೆ, ಅವಾಗ ನಾವು ಯಾರು ಇರಲಿಲ್ಲ, ಅವಾಗ ನಾವಷ್ಟೇ ಇರ್ತೇವೆ, ಅವರೆಲ್ಲ ಊರಿಗೆ ಹೋಗಿರ್ತಾರೆ ಅಥವಾ ಎಲ್ಲರ ಒಂದು ಫಂಕ್ಷನಿಗೆ ಹೋಗಿರ್ತಾರೆ, ಅವಾಗ ನಾವೇ ಮಾಡಿಕೊಂಡು ಊಟ ಮಾಡಿಕೊಂಡ್ಬಿಡು. ಭಾಳ ಮಸ್ತ್ ಇಟ್ರಿ ನೀವು. ನಿಮ್ಮ ಹೋಟೆಲು ಅಷ್ಟೇ ಕ್ಲೀನ್ ಆಗಿದೆ, ನಿಮ್ಮ ಅಂಗಡಿನೂ ಅಷ್ಟೇ ಕ್ಲೀನ್ ಆಗಿದೆ. ಹಾಂ, ಇದು ಸ್ವಂತನಾ? ಇದು ಸ್ವಂತ ಸ್ವಂತ ಮೊದಲಿಂದ. ಬರ್ರಿ ಪುಣ್ಯವಂತರು. ಹಾಂ, ಬರ್ರಿ ಸರ್, ಹೋಗುವ. ಓಕೆ. ಇಲ್ಲಿ ಕೆಳಗಡೆ ಮಾಡಿರಲಿಲ್ಲ, ಇದೇನಿದೆ ಅಂಡರ್? ಅದು ಅಲ್ಲಿ ಕೆಳಗಡೆ ಐಟಮ್ಗಳು ಎಲ್ಲ ತರಿಸ್ತೇವೆ, ತರಿಸಿದ್ದು ನಾವಲ್ಲಿ ಕೆಳಗಡೆ ಇದನ್ನೆಲ್ಲ ಮಾಡಿ. ಹಾಂ, ಅಲ್ಲ ಪ್ಯಾಕ್ ಐಟಮ್. ನಮಗೆ ಕೆಲವೊಂದು ಖಾಲಿ ಚೀಲಗಳು ಇಡಬೇಕಾಗಿರ್ತದೆ, ಅದಕ್ಕೊಂದು ಸ್ಪೇಸ್ ಕೊಟ್ಟಿರ್ತೇವೆ. ನೋಡಿ ಇಲ್ಲಿ ಕೆಳಗಡೆ ಹೋಗಿ. ಹಾಂ, ಓಹೋ ಹೋ ಹೋ ಹೋ, ಪ್ಲ್ಯಾನ್ ಮಾಡಿ ಕಟ್ಸಿರೇನ ಇದನ್ನು ನೀವು? ಹಿಂಗ ಇಲ್ರಿಪ್ಪ, ಹಾಗೇನೆ ಕಟ್ಸಿದ್ದನ್ನು ನಾವು ಹೇಗೆ ಇದೆ ಹಾಗೆ ಉಪಯೋಗ ತಗೊಳ್ತಾ ಹೊರಟಿದ್ದಾರೆ. ಹಾಂ ಹಾಂ ಹಾಂ. ಗೋಡೌನ್ ಕಮ್ಮಿ ಇದು, ಅಂದ್ರೆ ಒಂದು ಸ್ಟಾಕ್ ಇರ್ತದೆ. ಹಾಂ, ಪ್ಲಸ್ 3 ಜನ ಲೇಡೀಸ್ ಬರ್ತಾರೆ. ಹಾಂ, ಅವರೆಲ್ಲ ಎಲ್ಲ ಕ್ಲೀನ್ ಮಾಡಕ್ಕೆ ಕೊಡೋದು ನೀವು? ಹೌದು. ಓ ಹಾಂ, 90% ಕ್ಲೀನ್ ಮಾಡಿರ್ತೇವೆ, 10% ನಮ್ಮ ಕಣ್ ತಪ್ಪಿ ಹೋಗ್ತವೆ. ಅದಕ್ಕೆ ಯಾರಿಗಾದ್ರು ಕೇಳಿದ್ರು ಹೇಳ್ತೇವೆ ನಾವು. ಹಾಂ, ನಮ್ಮ ಕಡೆಯಿಂದ ಸಾಧ್ಯ ಇದ್ದಷ್ಟು ಮಾಡಿರ್ತೇವೆ ನಾವು. ಓಕೆ, ರೈಟ್ ಚಾಯ್ಸ್. ಶ್ರೀ ಮಹಾಲಕ್ಷ್ಮಿ ನಿಮ್ಮ ಬ್ರ್ಯಾಂಡ್ ಇದೆ. ಓಕೆ. ಹಾಂ, ನಾವು ಕ್ಲೀನಿಂಗ್ ಮಾಡಿ ಈ ಥರ ಪ್ಯಾಕಿಂಗ್ ಮಾಡಿ ಕೊಡ್ತೀವಿ. ಅವ್ರಿಗೆ ಕೆಲಸ ಕಡಿಮೆ ಆಯ್ತು. ಆಮೇಲೆ ಇದೇ ಬೇಕು ಅಂತಾರೆ ಕಸ್ಟಮರ್. ಈಗ ನಾವು ಬ್ರ್ಯಾಂಡೆಡ್ ಬಂದಿದ್ದಾವೆ, ಈಗ ನಾವು ಬ್ರ್ಯಾಂಡೆಡ್ ಏನಾದ್ರು ಅರಿಶಿನ ಪುಡಿ ಕೊಟ್ವಿ, ಬ್ರ್ಯಾಂಡೆಡ್ ಇದನ್ನ ಕೊಟ್ವಿ, ರವಾ ಕೊಟ್ವಿ. ನಿಮ್ದಿಲ್ಲ ಕೇಳ್ತಾರ ನಿಮ್ ಕೂಡ ನಿಮ್ದೇ ಬೇಕ್ರಿ, ಮಹಾಲಕ್ಷ್ಮಿದೇ ಬೇಕ್ರಿ, ನಮ್ಗೆ ಬೇಡ ಅಂದ್ರೆ ಅಷ್ಟು ಗ್ಯಾರಂಟಿಡ್. ಆಮೇಲೆ ಕ್ಲೀನ್ ಮಾಡಕ್ಕೂ ಟೈಮ್ ಇಲ್ಲ, ಕ್ಲೀನ್ ಮಾಡಕ್ಕೂ ಬರಂಗಿಲ್ಲ. ಅದು ಇಲ್ಲಿ 3 ಜನ ಮಾಡ್ತಾ ಇರ್ತಾರೆ, ಅದನ್ನು ಮಾಡಿ ಕೊಡ್ತಾರೆ. ಸೊ ಮೇಲ್ಗಡೆ ಪ್ಯಾಕಿಂಗ್ ಮಾಡಿದ್ದೆಲ್ಲ ಐಟಮ್ಗಳಿದ್ವು, ಅದೆಲ್ಲ ಇದೆ. ಅಕ್ಕಿ, ಗೋಧಿ, ಜೋಳ ಇವೆಲ್ಲ ಸಾರ್ಟೆಕ್ಸ್ ಆಗಿ ಬಂದಿರ್ತವೆ, ಅಂದರೆ ಕ್ಲೀನಾಗಿ ಬಂದಿರ್ತವೆ, ಮಷಿನ್ ಕ್ಲೀನ್ಡ್. ಅದರೊಳಗೆ ಏನು ಕ್ಲೀನ್ ಮಾಡುವಂಥದ್ದು ಹೆಚ್ಚಿನ ಇರೋದಿಲ್ಲ. ಕ್ಲೀನಾಗಿ ಹಾಸಿಗಿಲ್ದಂಗೆ ಮಲಗ್ಬೋದು, ಅಷ್ಟು ಚಂದ ಇಟ್ರಿ ನೀವು. ಹೌದು, ಇದು ನಮ್ಮ ಮನೆ ಅಂತಲೇ ಲೆಕ್ಕ, ಇದು ಕಿರಾಣಿ ಅಂತ ಹೇಳಿ ಲೆಕ್ಕ ಇಡೋದಿಲ್ಲ ನಾವು. ಮನೆ ಹೆಂಗೆ ಕ್ಲೀನ್ ಇರ್ತದೆ ಇದು ಹಂಗೆ ಇರ್ಬೇಕು. ಹಾಂ, ನಮ್ಮ ಅದೇ ಟ್ರೈನ್ ಮಾಡೋದು. ಒಂದು ತೂಕ ಮಾಡ್ಬೇಕಾದ್ರೆ ಒಂಚೂರು ಅಕ್ಕಿ ಬೆಳೆಸಂಗಿಲ್ಲ, ಸಕ್ಕರೆ ಬೆಳೆಸಂಗಿಲ್ಲ, ವೇಸ್ಟ್ ಮಾಡೋದು. ಆ ವಸ್ತುವಿಗೆ ಇದು ಇರ್ತದೆ, ಏನು ಊಟ ಮಾಡುವಂಥ ವಸ್ತು ಚೆಲ್ಲಬಾರ್ದು. ನೀವು ಕಿರಾಣಿ ಅಂಗಡಿ ಮಾಯವಾಗುವ ಕಾಲಕ್ಕೆ ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದಿರಲ್ಲ, ಅದು ಗ್ರೇಟ್ ನಿಮ್ದು. ಹಾಂ, ಈಗ ಎಲ್ಲರೂ ಬಂದ್ ಮಾಡ್ತಾ ಇದ್ದಾರೆ. ಹಾಂ, ನೋಡ್ಬೇಕು ಎಷ್ಟು ದಿವಸ ಸಾಧ್ಯ ಆಗ್ತಾ ಅಷ್ಟು ದಿವಸ ಮಾಡ್ಕೊಂತ ಹೋಗ್ತಾರೆ. ಇನ್ನೂ ಗಟ್ಟಿದಿರಿ, ಬರ್ರಿ, ಏನಾಗಲ್ಲ. ಬರ್ರಿ ಸರ್, ಹೋಗುವ ಹತ್ತಿರ ನೀವು. ಬರ್ರಿ. ಇಲ್ಲ ನೀವು ಒಂದೇ ಒಂದು ಬೇಸರ ಅಂದ್ರೆ ನೀವು ಇದನ್ನ ಹೇಳೇ ಇಲ್ಲ, ನೀವು ಹಂಗೆ ಬಿಟ್ಕೊಡ್ಲಿಲ್ಲ. ಇಲ್ಲ ನಾವೇನು ಗುಡ್ ಇಲ್ಲ ಆಗ ಅದೆಲ್ಲ ಬಿಟ್ಕೊಂಡು ತೋಡ್ರಿ, ಇನ್ನೊಂದು ದಿವಸ ಯಾವಾಗ ಬಂದಾಗ. ಐತಿ ಕಥೆ ಐತೆ ಹಂಗಾರೆ. ಹಾಂ, ಜೀವನ ಅನ್ನೋದು ಒಂದು ನದಿ ಹರಿದಾಗಿ ಹೋಗ್ತಾ ಇರಬೇಕು, ಅದು ಎಲ್ಲಿಯೋ ಕಲ್ಮಶ ಆಗಬಾರ್ದು. ಅದು ಯಾರು ಬೇಕಾದ್ರೂ ಉಪಯೋಗ ಮಾಡಿಕೊಳ್ಳಿ ಬರ್ತದೆ. ಕಲ್ಮಶ ಆಯ್ತು ಅಂದರೆ ಇದೇಕೋ ಚಲೋ ಇಲ್ಲಪ್ಪ ಅಂತ. ಎಲ್ಲರೂ ಉಪಯೋಗ ಮಾಡ್ಕೊಳ್ಳಂಗೆ ಬದುಕ್ಬೇಕು ನಾವು. ಹೌದು ನೋಡೋದು. ನಮ್ಮ ಒಳ್ಳೆತನ ಮತ್ತೆ ಯಾವಾಗಾರು ಗೊತ್ತಾದ್ರೆ ಆಗಲಿ, ಅದು ಈಗೇನು ಗೊತ್ತಾಗಬೇಕಂತ ಏನಿಲ್ಲ, ಅರ್ಜೆಂಟ್ ಇಲ್ಲ. ನೀವು ಕೇಳಿದಕ್ಕೆ ನಾವು ವಿಷಯ ಹೇಳಬೇಕಾಯ್ತು. ಅಯ್ಯೋ ಪುಣ್ಯ, ನಮ್ಮ ಭಾಗ್ಯ. ಭಾಳ ಖುಷಿ ಆಯ್ತು ಸಾಹೇಬ್ರೆ ನಿಮ್ಮ ಜೊತೆ ಮಾತಾಡಿ. ಥ್ಯಾಂಕ್ ಯು. 100 ಕಾಲ ಚೆನ್ನಾಗಿ ಬಾಳಿ ನೀವು. ಅಚ್ಚಾ ಅಲ್ವಾ? ನಿಮ್ಮ ಆರೈಕೆ ಹಾಗೇನೇ ಇರಲಿ ಅಂತ ನಾವು ಹೇಳ್ತೇವೆ.
ಬಹಳ ಖುಷಿ ಆಯ್ತು. ಏ ಬೇಡ್ರಿ ಏ ಬೇಡ 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 ಒಂದು ಆಶೀರ್ವಾದ. ಇಲ್ಲ ಬೇಡ್ರಿ ಸರ್, ನಾನು ಆಶೀರ್ವಾದ ಮಾಡುವಷ್ಟು ಇದರಲ್ಲಿ ಇಲ್ಲ. ನಾವು ನಿಮಗೆ ಕೈ ಮುಗಿತಾನೆ ಬೇಕಾದ್ರೆ. ನಾವು ಯಾರ ಕಡೆ ನಾವು ಈ ನಮಸ್ಕಾರ ಮಾಡಿಸ್ಕೊಳ್ಳೋದು ಇಲ್ಲ. ಸಣ್ಣ ಇಲ್ಲ ಇಲ್ಲ ಬೇಡ, ನಾನು ನೀವು ಕೈ ಮುಗಿತಾನೆ. ಈಗ ಇವರೆಲ್ಲ ಇರ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ, ಏ ಮಾಡಬೇಡ್ರಿ, ಮಾಡೋದಿದ್ರೆ ಆ ಭಗವಂತನಿಗೆ ಮಾಡಿರಿ. ನಾವು ಭಗವಂತನ ರೂಪದಲ್ಲಿ ಯಾವುದೋ ಒಂದು ಸಣ್ಣ ರೂಪದಲ್ಲಿ ಇರ್ಬೋದು, ಆದರೆ ಅದೇ ಅಂತಲ್ಲ. ಖರೆ ನಂಗೆ ಅನುಭವ ಆಯ್ತು ಇವತ್ತು. ಥ್ಯಾಂಕ್ ಯು ಸರ್. ಆಯ್ತು ಬನ್ನಿ ಗೆಳೆಯರೇ, ಇಷ್ಟು ಎಪಿಸೋಡ್ಗಳನ್ನು ಬಾಂಬೆ ರೆಸ್ಟೋರೆಂಟ್ ಕತೆ ಅಂತ ಶುರುವಾಗಿದ್ದು ಈಗ ಕೂಡು ಕುಟುಂಬಕ್ಕೆ ಬಂದು ನಿಂತ್ಕೊಂಡಿದೆ. ಭಾಳ ಖುಷಿಯಾಗಿದ್ದು ಏನು ಅಂತಂದರೆ 3-4 ಜನ್ರೇಷನ್ ಏನಿದೆ ಇವತ್ತು ಕೂಡ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಅನ್ನೋದನ್ನು ನಾವು ಕಲಿಬೇಕಾಗಿದೆ. ಬರೀ ವ್ಯಾಪಾರ ಅಂತಲ್ಲ, ಇಲ್ಲಿ ಅದನ್ನು ಬಿಟ್ಟು ಇನ್ನೇನೇನೋ ಹೇಳೋ ಪ್ರಯತ್ನ ನಾವು ಇದರಲ್ಲಿ ಮಾಡಿದ್ದೀವಿ. ಆಮೇಲೆ ಸರ್ ಬೇಕಾದಷ್ಟು ವ್ಯಾಪಾರದ ಗುಟ್ಟುಗಳನ್ನ ಹೇಳ್ಕೊಟ್ಟಿದ್ದಾರೆ. ನೋಡ್ರಿ, ಆಗಿನ ಕಾಲಕ್ಕೆ ನಮಗೆ ಕಿರಾಣಿ ಬಾಂಬೆಯಿಂದ ಬರ್ತಿತ್ತು, ಹೋಟೆಲ್ಗೋಸ್ಕರ ಅಂಗಡಿನೇ ತೆರೆದಂಥ ಪುಣ್ಯಾತ್ಮರು ಇವರೆಲ್ಲ. ಅಂದರೆ ಎಷ್ಟು ಕಷ್ಟಪಟ್ಟು ಒಂದು ಸಂಸ್ಥೆಯನ್ನು ಕಟ್ಟಿದ್ರು ಇವರು, ಮತ್ತು ಈ ಸಾಹೇಬರು ಅದನ್ನು ಮುಂದುವರಿಸಿದರು. ತಮ್ಮ ಇವತ್ತಿನ ಟೆಕ್ನಾಲಜಿ ಆಗಿರ್ಬೋದು, ಏನೋ ಆಗಿರ್ಬೋದು, ಬಟ್ ಅದು ಇವತ್ತು ನಡೀತಾನೆ ಇದೆ. ಹಾಗಾಗಿ ನಾವೆಲ್ಲ ಬಂದು ಇಲ್ಲಿ ಏನು ಇಷ್ಟು ದಿವಸ ಟಿಫನ್ ತಿಂದಿದ್ದೀವಿ, ಊಟ ತಿಂದಿದ್ದೀವಿ, ಆ ಜಾಗದಲ್ಲಿ ಕುತ್ಕೊಂಡಿದ್ದೀವಿ, ಸವಿದಿದ್ದೀವಿ, ಹಳೆಯ ನೆನಪುಗಳು, ದಿಗ್ಗಜರು ಬಂದು ಹೋಗಿದ್ದಾರೆ. ಹಾಗಾಗಿ ಈ ಧಾರವಾಡದ ಈ ಹೋಟೆಲ್ ನನಗಂತೂ ಈ ನಮ್ಮ ಬದುಕಿನ ಬುತ್ತಿಯಲ್ಲಿ ವಿಶೇಷವಾದ ವಿಡಿಯೋ ಅಂತ ಹೇಳಬಹುದು. ಯಾಕೆ ಅಂತಂದರೆ ಇದನ್ನು ಮುಂದಿನ ಪೀಳಿಗೆಗೆ ಯಾರಾದರೂ ಅಧ್ಯಯನಕ್ಕೆ ತೊಗೊಂಡ್ರೆ ಇಂಥ ಸಂಸ್ಥೆಗಳು ಸಿಗಬೇಕು. ಅವರಿಗೆ ಎಷ್ಟು ಕಷ್ಟ ಇತ್ತು ಆಗಿನ ಕಾಲದಲ್ಲಿ. ಈಗ ಟೆಕ್ನಾಲಜಿ ಮುಂದುವರೆದಿದೆ, ಬೇಕಾದ್ದು ನಿಮ್ಮ ಕೈಗೆ ಸಿಗುತ್ತೆ, ರೆಡಿ ಆಗಿಬಿಡುತ್ತೆ. ಆಗಲ್ಲ, ಕಟ್ಟಿಗೆ ಕಾಲ, ಕರೆಂಟ್ ಇಲ್ಲದ ಕಾಲ, ಮಿಕ್ಸಿ ಇಲ್ಲದ ಕಾಲ. ಹಾಗಾಗಿ ಇವರು ಏನು ಕಷ್ಟಪಟ್ಟು ಮಾಡಿದಾರಲ್ಲ ಅದೇ ದೊಡ್ಡದು ಸಾಹಸದ ಕೆಲಸ. ಹಸ್ತು ಬಂದವರಿಗೆ ಅವತ್ತು ಬರೀ ಆಣೆ ಲೆಕ್ಕದಲ್ಲಿ ಊಟ ಕೊಟ್ಟಿದ್ದಾರೆ. ಇವತ್ತು ಆ ತಲೆಮಾರು ಬಂದು ನೆನೆಸ್ಕೊತಾ ಇದ್ದಾರೆ. ಆಮೇಲೆ ನೋಡಿ, ಮಿಕ್ಸೇ ಮಾಡಿಲ್ಲ, ಅದ್ರ ಪಾಡಿಗೆ ಇನ್ನೂ ಒಂದೊಂದು ಹೋಟ್ಲದ್ದು ಒಂದೊಂದು ವಿಶೇಷ ಇದೆ, 3 ಹೋಟ್ಲದ್ದು ಒಂದೊಂದು ವಿಶೇಷತೆ ಇದೆ. ಹಾಗಾಗಿ ಧಾರವಾಡಕ್ಕೆ ಬಂದಾಗ ನೀವು ತಪ್ಪದೆ ಬಾಂಬೆ ರೆಸ್ಟೋರೆಂಟಿಗೆ ಭೇಟಿ ನೀಡಿ ಅಲ್ಲಿ ಒಂದಿಷ್ಟು ಹೊತ್ತು ಕೂತ್ಕೊಂಡು ನಿಮಗೆ ಮಸಾಲ ದೋಸೆ ಸವಿದ್ರೆ ಅದರ ಘಮ ಮತ್ತು ಅದರ ಹಿಂದಿನ ಕತೆ ನಿಮಗೆ ನೆನಪಾಗುತ್ತೆ. ಫೋಟೋಗಳಿದೆ, ನೀವು ಗಮನಿಸ್ಬೋದು. ಸಾಹೇಬರು ಕೂಡ ಅವಾಗವಾಗ ಬರ್ತಾ ಇರ್ತಾರೆ, ಇವ್ರನ್ನೂ ಕೂಡ ಮಾತಾಡಿಸ್ಬೋದು. ಹಾಗಾಗಿ ಬಾಂಬೆ ರೆಸ್ಟೋರೆಂಟಿನ ಈ ರೂವಾರಿಗಳು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಹೃದಯದ ವಂದನೆಗಳು ಸರ್. ಭಾಳ ಖುಷಿ ಆಯಿತು, ನೀವೆಲ್ಲರೂ ನಮ್ಮ ಜೊತೆಗೆ ಮಾತಾಡಿದ್ರಿ. ಅಮ್ಮ ನೀವಂತೂ ಅಪ್ಪ ಭಾಳ ಖುಷಿ ಆಯಿತು ನಿಮ್ಮನ್ನು ನೋಡಿ. ಎಷ್ಟು ಪಾಸಿಟಿವ್ ಎನರ್ಜಿ ಇದೆ ನಿಮ್ಮ ಹತ್ರ. ನೋಡಿ ಅಲ್ವಾ, ನೀವು ಅದೃಷ್ಟವಂತರು ಸರ್ ಅಲ್ವಾ? ನಿಮ್ಮ ಕಳೆ ಏನಿದ್ರು ಅಲ್ಲಿಂದ ಬಂದಿರೋದು. ಹಾಗಾಗಿ ಆಮೇಲೆ ಹಿರಿಯರಿದ್ದರೆ ಗೌರವಿಸೋಣ ಅವರಿಗೆ. ಮನೆ ಇಷ್ಟು ಖುಷಿಯಾಗಿರುತ್ತೆ. ಸೊ ಹಿರಿಯರಿದ್ದರೆ ಮಾತಾಡಿಸಿ, ಇನ್ನೇನು ಬಯಸೋದಿಲ್ಲ ಅವರು. ಹೊರಗಡೆ ಎಲ್ಲಿ ಹೋಗಿದ್ದಪ್ಪ, ಯಾವಾಗ ಬಂದು, ಏನಾಯಿತು, ಊಟ ಆಯಿತಾ, ನಿಮ್ಮದು ಊಟ ಆಯಿತಾ ಅಲ್ವಾ, ನಿಮ್ದು ಊಟ ಆಯಿತಾ, ನಾನು ಇಂಥಲ್ಲಿ ಹೋಗಿದ್ದೆ ಬಂದಿದ್ದೆ ಅಂತ ಅಷ್ಟು ಹೇಳಿದರೆ ಆರಾಮಾಗಿ ಇನ್ಯಾವ ಆಸ್ತಿನೂ ಕೇಳೋದಿಲ್ಲ ಅವರು. ಹಾಗಾಗಿ ಹಿರಿಯರಿಗೆ ಗೌರವ ಕೊಡೋಣ, ನೀವು ಕೊಡಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ ಗೆಳೆಯರೇ.